ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೂತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿ ನೀವೇನಾಗಿದ್ರು ಆಗಿದ್ರೆ ಅಥವಾ PKL ಸೀಸನ್ 12ಕ್ಕೆ ನೀವೇನಾದರೂ ವೈಟ್ ಮಾಡ್ತಾ ಇರ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ PKL ಸೀಸನ್ 12ಕ್ಕೆ ಯಾವೆಲ್ಲ ಅಫಿಷಿಯಲ್ ಅಪ್ಡೇಟ್ಸ್ಗಳು ಅವೈಲೇಬಲ್ ಇದೆ ಅಟ್ ದ ಡೇಟ್ ಇವತ್ತಿಗೆ, ಸೊ ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೇನೆ ಆಬ್ವಿಯಸ್ಲಿ ನಮ್ಮ ಬುಲ್ಸ್ಗಳ ಪ್ರತಿಯೊಂದು ಚಿಕ್ಕ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ರಿಲೀಸ್ ಆಗಿದ್ದಾರೆ, ರಿಟೈನ್ ಯಾರಾಗಿದ್ದಾರೆ, ಏನು ಕತೆ ತಿಳ್ಕೊಬೇಕಲ್ವಾ? ಬನ್ನಿ ವಿಡಿಯೋನ ಶುರು ಮಾಡೋಣ ವಿತ್ ಅಫಿಷಿಯಲ್ ಕನ್ಫರ್ಮೇಷನ್. ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಪ್ರತಿಯೊಂದು ಅಪ್ಡೇಟನ್ನು ಇನ್ಸ್ಟೆಂಟ್ಲಿ ತಿಳ್ಕೊಬೋದು. ಇಷ್ಟನೇ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆನ್ಸರ್ಗಳು. ನಾನು ನಿಮಗೆ ರೋಮರ್ಸ್ಗಳನ್ನ ಸ್ಪ್ರೆಡ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅಫಿಷಿಯಲ್ ನ್ಯೂಸ್ ಏನಾದರೂ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ಕೊಳ್ಳೋಣ ಅಂತ ನಾನು ಕೂಡ ಇವತ್ತಿನ ತನಕ ವೆಯ್ಟ್ ಮಾಡ್ತಿದ್ದೆ. ಸೊ ದಟ್ ನಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಸಿಗಲಿ, ನಿಮಗೆ ಆ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತೇಳಿ. ಲಕ್ಕಿಲಿ ಎಲ್ಲ ಅಫಿಷಿಯಲ್ ಕನ್ಫರ್ಮೇಷನ್ಗಳು ಕೂಡ ಇವತ್ತು ಸಿಕ್ಕಿದೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳು ರಿಟೈನ್ ಆಗಿದ್ದಾರೆ, ರಿಲೀಸ್ ಯಾರಾಗಿದ್ದಾರೆ, ಹಾಗೆಯೇ ಈ ಸಲ ಪರ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ ಕನ್ಫರ್ಮ್ ಆಗಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಈ ಸಲ PKL ಸೀಸನ್ 12 ಇದರ ಆಕ್ಷನ್ ಡೇಟ್ ಯಾವತ್ತು ಅಂತ ಕೇಳಿದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು 31st ಹಾಗೆಯೇ 1st ಆಫ್ ಜೂನ್. ಸೊ ಫಸ್ಟ್ ಇದು ಆಕ್ಷನ್ನ ಅಫಿಷಿಯಲ್ ಡೇಟ್ ಆಯಿತಾ. ಸೊ ಇಷ್ಟು ದಿನ ರೂಮರ್ಸ್ ಇತ್ತು, ಬಿಟ್ಟಾಕಿ ಅದನ್ನು ಅಫಿಷಿಯಲ್ ಡೇಟ್ PKL ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇರುವಂಥದ್ದು ಈ ಸಲ PKL ಆಪ್ಷನ್ಗೆ ಯಾವ ತಂಡಕ್ಕೆ ಓವರಾಲ್ ತಂಡಗಳಿಗೆ ಎಷ್ಟು ಬಜೆಟನ್ನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಮೊದಲನೇದಾಗಿ ಲಾಸ್ಟ್ ಸೀಸನ್ ಇದ್ದಂಥದ್ದು 4 CR. ಸೊ ಇದನ್ನು ಈಗ 1 CR ಇನ್ಕ್ರೀಸ್ ಮಾಡಿ ಪ್ರತಿ ತಂಡಗಳಿಗೆ 5 ಕೋಟಿ ಪರ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಅದು ಅವರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರನ್ನೆಲ್ಲ ರಿಟೈನ್ ಮಾಡ್ಕೊಂಡಿದ್ದಾರೆ, ರಿಲೀಸ್ ಮಾಡ್ತಾರೆ, ಅದ್ರ ಮೇಲೆ ಅವರ ಪರ್ಟಿಕ್ಯುಲರ್ ಪರ್ಸ್ ಬ್ಯಾಲೆನ್ಸ್. ಮೈನ್ ಅಪ್ಡೇಟ್ಸ್ಗಳಿಗೆ ಮುನ್ಬೇಡ ಗುರು, ಎಷ್ಟು ದಿನ ಅಂತ ನಾವು ವೆಯ್ಟ್ ಮಾಡ್ತಾ ಕೂತ್ಕೊಳ್ಳೋದಲ್ವಾ? ಯಾವಾಗ ಅವ್ರು ರಿಲೀಸ್ ಮಾಡ್ತಾರೆ, ಯಾವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡ್ತಾರೆ ಅಂತ ನಾನು ಕೂಡ ವೆಯ್ಟ್ ಮಾಡಿ ಸಾಕಾಯಿತು. ಎನಿವೆ ಸಿಕ್ಕಿದೆ ಈಗ ಅಪ್ಡೇಟ್. ಏನಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಯಾವುದೇ ಒಬ್ಬ ಪ್ಲೇಯರ್ನ ರಿಟೈನ್ ಮಾಡ್ಕೊಳ್ತಾ ಇಲ್ಲ. ಯಾವ ಪ್ಲೇಯರ್ನ ರಿಟೈನ್ ಮಾಡ್ಕೊಳ್ತಾ ಇಲ್ಲ? ಲಾಸ್ಟ್ ಸೀಸನ್ ಏನು ನಮ್ಮ ತಂಡದಲ್ಲಿದ್ದರು ಆ ಪ್ಲೇಯರ್ಸ್ಗಳು ಯಾರೂ ಕೂಡ ಈ ಸಲ ಇರೋದಿಲ್ಲ. ಸುಶೀಲ್ ಆಗಿರ್ಬೋದು, ಅಕ್ಷಿತ್ ಆಗಿರ್ಬೋದು, ಮೈನ್ಲಿ ನಮ್ಮ ಪರ್ದೀಪ್ ನರ್ವಾಲ್, ಇವ್ರು ಯಾರು ಕೂಡ ಇರೋ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಪ್ರದರ್ಶನ ಆಗಿತ್ತು, ಸರ್ಪ್ರೈಸ್ ಏನಿಲ್ಲ. ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಮಾಹಿತಿ ಏನು ಅಂತ ಹೇಳಿದ್ರೆ ಪರ್ದೀಪ್ ನರ್ವಾಲ್, ಅದರ ಜೊತೆಗೇ ಶಾಕಿಂಗ್ ಆಗುವಂಥ ವಿಚಾರ ಏನು ಗೊತ್ತಾ? ನಿತಿನ್ ರಾವಲ್ ಅವ್ರನ್ನ ಕೂಡ ಕೈ ಬಿಟ್ಟಿದ್ದಾರೆ ನಮ್ಮ ತಂಡ. ಸೊ ದಟ್ ನಮ್ಮ ತಂಡದಲ್ಲಿ ಈ ಸಲ ಯಾವುದೇ ಒಬ್ಬ ರಿಟೈನ್ ಆಗಿರುವಂಥ ಪ್ಲೇಯರ್ ಇಲ್ಲ. ಅಂದರೆ ನಮ್ಮ ಪರ್ಸ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಯಂಗ್ ಟೀಮ್ನ ನಾವು ಎನರ್ಜಿಕ್ ಟೀಮ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈಗ ಯಾರನ್ನ ಹಾಕಿದ್ರೆ ಇಡೀ ಟೀಮ್ನಂತೂ ವ್ಯಾನಿಷ್ ಮಾಡಲಿಕ್ಕಾಗೋದಿಲ್ಲ, ಇಟ್ಕೊಳ್ಳೇಬೇಕಲ್ವ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳನ್ನ. ಯಾರನ್ನ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಲಾಸ್ಟ್ ಸೀಸನ್ ಏನು NYP ಆಗಿ 4 ಜನನ ಸೈನ್ ಮಾಡ್ಕೊಂಡಿದ್ರು, ಅವರ ಕಾಂಟ್ರಾಕ್ಟ್ ಈ ವರ್ಷ ಎಂಡ್ ಆಗುತ್ತೆ. ಸೊ ದಟ್ ಈ ಮ್ಯಾಚ್ ಏನಿದೆ ಸೀಸನ್ 12 ಏನಿದೆ ಅದನ್ನು ಅವರು ಡೆಫಿನೆಟಾಗಿ ಆಡ್ತಾರೆ. ಅವ್ರ ಕಾಂಟ್ರಾಕ್ಟ್ ಇರುತ್ತೆ, ಹಾಗಾಗಿ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಇನ್ನು ಯಾವುದೇ ಪ್ಲೇಯರ್ನ. ಸೊ ಇದಿಷ್ಟು ನಿಮಗೆ ಒಂದು ಚಿಕ್ಕ ಕನ್ಫರ್ಮೇಷನ್. ಸೊ ದಟ್ ನಮ್ಮ ತಂಡ ಯಾವುದೇ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಂಡಿಲ್ಲ, ಯಾವುದೇ ಬಿಗ್ ನೇಮ್ಸ್ಗಳನ್ನ ಇಟ್ಕೊಂಡಿಲ್ಲ. ಸೊ ದಟ್ ನಮ್ಮ BC ರಮೇಶ್ ಅವರು ಏನೋ ಒಂದು ಇಂಟರ್ವ್ಯೂನಲ್ಲಿ ತಿಳಿಸಿದ್ರು, ನನಗೆ ಯಂಗ್ ಎನರ್ಜಿಕ್ ಟೀಮ್ ಬೇಕು, ಯಾವುದೇ ದೊಡ್ಡ ಹೆಸರಿನ ಹಿಂದೆ ನಾನು ಹೋಗೋದಿಲ್ಲ ಅಂತೇಳಿ. ಸೊ ಅದನ್ನು ಮಾಡಿ ತೋರಿಸಿದ್ದಾರೆ. ಸೊ ದಟ್ ನಮಗೆ ಒಂದು ಬೆಟರ್ ಆಗಿರುವಂಥ ಎನರ್ಜಿಕ್ ಟೀಮ್ ಸಿಗೋದು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಸಲ ಬುಲ್ಸ್ ಆರ್ ರೋರಿಂಗ್. ಸೊ ಹಾಗಾಗಿ ನೀವೇನಾದರೂ ಬುಲ್ಸ್ನ ಫ್ಯಾನ್ ಆಗಿದ್ದರೆ ಇದೆಲ್ಲ ತುಂಬಾ ಖುಷಿಯಾಗುವಂಥ ವಿಚಾರ. ಯಾಕಂತ ಹೇಳಿದ್ರೆ ಇಷ್ಟು ಸೀಸನ್ ಪರಂಪರಾಗತವಾಗಿ ಯಾವ ರೀತಿಯಾಗಿ ನಾವು ಸೌರವ್ ಮಂಡಲ್ ಆಡಲಿ ಬಿಡಲಿ ರಿಟೈನ್ ಆಯಿತಾ, ಅವನು ಯಾರೋ ಅವರು ಪಂಪಾರ್ಥಿವನ್ ಸುಬ್ರಹ್ಮಣ್ಯ ಎಲ್ಲಿ ಆಟ ಆಡ್ತಿದ್ರು ಗುರು, ಒಟ್ಟು ರಿಟೈನ್ ಕೊಡು 30 ಲಕ್ಷ 40 ಲಕ್ಷ ರಿಟೈನ್. ಸೊ ಅಂಥ ನಾಲೆಡ್ಜ್ ಇರುವಂಥ ಟೀಮ್ನ ಬದಲಾಗಿ ಯಂಗ್ ಟೀಮ್ನ ನಮ್ಮ BC ರಮೇಶ್ ನಮ್ಮ ಕನ್ನಡಿಗ ಕ್ರಿಯೇಟ್ ಮಾಡ್ತಾರಂತ ನಮಗೆ ಹೋಪ್ ಇದೆ. ಸೊ ದಟ್ ಅವರು ಅದನ್ನ ಮಾಡ್ತಾರೆ. ಸೊ ನೀವು ಕೂಡ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ, ಹಾಗೆಯೇ PKL ಸ್ಟಾರ್ಟಿಂಗ್ನ ಬಗ್ಗೆ ಅಂತ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಮ್ಮ ತಂಡದ ಫ್ಯಾನ್ಸ್ ಆಗಿದ್ದರೆ ಈ ಒಂದು ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟ ಅಪ್ಡೇಟ್ ಒಂದನ್ನು ಕೂಡ ಮಿಸ್ ಮಾಡ್ದಂಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ನಾಳೆ ನಾನು ನಿಮಗೆ ನಮ್ಮ ತಂಡ ಸೈನ್ ಮಾಡಿರುವಂಥ ಹೊಸ NYP ಪ್ಲೇಯರ್ಸ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಯಾರನ್ನ ರಿಟೈನ್ ಮಾಡ್ಕೊಂಡಿಲ್ಲ, ಬಟ್ ನಮಗೆ ಅಪ್ಡೇಟ್ ಸಿಕ್ಕಿರುವಂಥ ಪ್ರಕಾರ 4 ಜನ ಸೈನ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು, ಅವರ ಬ್ಯಾಕ್ಗ್ರೌಂಡ್ ಏನಿದೆ, ರೈಡರ್ ಅಥವಾ ಡಿಫೆನ್ಸ್ನಲ್ಲಿ ವರ್ಕ್ ಆಗ್ತಾರೆ. ಸೊ ಈ ರೀತಿ ಇರುವಂಥ
ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ನಾಳೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಮೈನ್ ಇಂಪಾರ್ಟೆಂಟ್ ಥಿಂಗ್. ಒಂದು ರೀತಿ ಬ್ಯಾಕ್ ಚೆಕ್ಕನ್ನು ಮಾಡ್ಕೊಂಡು ಬರೋಣ ಯಾವೆಲ್ಲ ವಿಚಾರಗಳನ್ನ ಕವರ್ ಮಾಡಿದ್ದೀನಿ ಇವತ್ತು ಅಂತ ಹೇಳಿ. ಸೊ ಮೊದಲನೇ ವಿಚಾರ ಬಂದ್ಬಿಟ್ಟು ಅಫಿಷಿಯಲ್ ಡೇಟ್ ಇರುವಂಥದ್ದು 31st ಹಾಗೆಯೇ 1st, ಓಕೆನಾ. ನೆಕ್ಸ್ಟ್ ಪರ್ಸ್ ವ್ಯಾಲ್ಯೂ ಇರುವಂಥದ್ದು 5 CR. ನೆಕ್ಸ್ಟ್ ನಮ್ಮ ತಂಡ ಯಾವುದೇ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡ್ಕೊಂಡಿಲ್ಲ, ಎಲ್ಲರನ್ನ ರಿಲೀಸ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಪರ್ಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವೆಲ್ಲ ಪ್ಲೇಯರ್ಗಳು ಹೊಸದಾಗಿ NYPಯನ್ನು ಸೈನ್ ಮಾಡಿರುವಂಥ ಅಪ್ಡೇಟ್ಸ್ ಇದೆ, ಅವರ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ನಿಮಗೆ ತಿಳಿಸ್ಕೊಡ್ಬೇಕಂತ ಚಿಕ್ಕ ಮಾಹಿತಿ. ಸಿಗೋಣ ಸ್ಟುಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಬುಲ್ಸ್ ಅಪ್ಡೇಟ್ ಅಂತ. ಅಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.